ಸಾಮಾನ್ಯ ನಾವು ಯಾರ ಹತ್ರ ಮಾತಾಡಿದ್ರು ಹೀಗೆ ಫೇಸ್ ಟು ಫೇಸ್ ಎದುರುಗಡೆ ನಿಂತ್ಕೊಂಡು ಮಾತಾಡಬೇಕು ಅಂತ ಇಷ್ಟಪಡ್ತೀವಿ. ಆದರೆ ಇಲ್ಲೊಬ್ಬ ಪ್ರತಿಭೆಗೆ ತಲೆ ತಗ್ಗಿನೇ ಮಾತಾಡಿಸ್ಬೇಕು. ನಾನು ಕೂತ್ಕೊಂಡು ಮಾತಾಡಿಸ್ತೀನಿ. ಹಲೋ, ನಮಸ್ಕಾರ. ಹೇಗಿದ್ದೀರಾ? ನಾವು ಸಕ್ಕತ್ತಾಗಿದ್ದೀವಿ. ನೀವು ಹೇಗಿದ್ದೀರಾ? ನೀವು ಭಾರಿ ಇದ್ದೀರಾ ಬಿಡ್ರಿ. ಯಾರಾದರೂ ತಲೆ ತಗ್ಬೇಕಲ್ಲ. ಯಾವ ದೊಡ್ಡ ವ್ಯಕ್ತಿ ಅಂತ ನನ್ನ ಮುಂದೆ ತಲೆ ಬಗ್ಲೇಬೇಕು. ಏನೋ ಫುಲ್ ಖುಷಿನಾ? ಖುಷಿ ಯಾವಾಗಲೂ ಖುಷಿಯಾಗೇ ಇರ್ತೀನಲ್ಲ ನಾವು. ದುಃಖ ಏನಕ್ಕೆ? ಏನಂತೀರಾ? ಏನಂತೀರಾ? ಒಳ್ಳೆ ಏನಂತೀರಾ ಆಯ್ತಲ್ವಾ? ಸೀರಿಯಸ್ಲಿ ಏನಂತೀರಾ ಅನ್ನೋದು ರಿಜಿಸ್ಟರ್ ಆಗ್ಬಿಟ್ಟಿದೆ ತಲೆಯಲ್ಲಿ. ಮತ್ತೆ ಏನು ಸಮಾಚಾರ? ನೀವು ಹೇಳಬೇಕು. ಇವಾಗ ರೀಸೆಂಟಾಗಿ ಉಪಾಧ್ಯಕ್ಷ ರಿಲೀಸ್ ಆಯಿತು. ನನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿರೋ ನಮ್ಮ ಕನ್ನಡದ ಜನತೆಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ರೀಸೆಂಟಾಗಿ ಮೊನ್ನೆ 23ನೇ ತಾರೀಕು ಮತ್ಸ್ಯಗಂಧ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ. ವಿಲನ್ನು ಬಾರಿಸಿದ್ದು ಏನು ಮಾಡಬೇಕಲ್ಲ, ಕೆಲಸ ಮಾಡಬೇಕಲ್ಲ, ಹೊಡೆದ್ರೆ ದುಡ್ಡು ಕೊಡ್ತಾರೆ ಅಂದರೆ ಬೆಳೆಸಬೇಕಾಗತ್ತ. ಸೊ ಅದೊಂದು ಸಿನಿಮಾ ಆಯಿತು. ಅದನ್ನು ಇವಾಗ ಚೆನ್ನಾಗಿ ಓಡ್ತಾ ಇದೆ. ಇನ್ನೂ ಒಂದಷ್ಟು ಜನ ದಯವಿಟ್ಟು ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಆರಾಮ್ ಅರವಿಂದ್ ಸ್ವಾಮಿ ಅಂತ ಅನೀಶ್ ಅಣ್ಣಂದು ಮಾಡ್ತಾಯಿದ್ದೀನಿ, ಅಭಿಷೇಕ್ ಶೆಟ್ರು ಡೈರೆಕ್ಷನ್ನು. ಅದಾದಮೇಲೆ ನಮ್ಮ ರನ್ ಆಂಟೋನಿ ಮತ್ತು ಟಕ್ಕರ್ ಸಿನಿಮಾ ಡೈರೆಕ್ಟ್ರು. ನೋಡಿ ನಿಮ್ಮನ್ನು ಬಗ್ಸಿದ್ದೀನಿ, ತಲೆ ತಗ್ಗಿ ಮಾತಾಡ್ತಾ ಇದ್ದೀನಿ. ನಾನು ಇಷ್ಟೇ ಬಗ್ಗಿರೋದು, ಹಿಂಗೆ ಬಗ್ಗಿಲ್ಲ. ಟಕ್ಕರ್ ಸಿನಿಮಾ ಡೈರೆಕ್ಟ್ರು ಲೈನ್ಮೆನ್ ಅಂತ ಒಂದು ಸಿನಿಮಾ ಮಾಡಿದ್ದಾರೆ, ಅದ್ರಲ್ಲಿ ಮಾಡಿದ್ದೀನಿ. ಅದಾದಮೇಲೆ ಡೈರೆಕ್ಟರ್ ಬಾಪ್ ನಮ್ಮ ಉಪ್ಪಿ ಸರ್ ಅವರ UI ಸಿನಿಮಾಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಹೇಳ್ಬೋದಾ? ರೋಲ್ ಏನು? ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನನ್ನ ನೋಡಿ ಅಷ್ಟೇ. ಅಂತೂ ಸಿಕ್ಕಾಬಟ್ಟೆ ಬ್ಯುಸಿ ನೀವು ಈ ವರ್ಷ 2024. ಹೌದು, 1.5 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ಸೆಕೆಂಡ್ ಲೀಡಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಶ್ರೇಯಸ್ ಚಿಂಗ ಅಂತ ಡೈರೆಕ್ಟ್ರು, ಅವರೇ ಹೀರೋ ಆಗಿ ನಟಿಸ್ತಾ ಇದ್ದಾರೆ. ಅದು ಬಿಟ್ಟು ಇನ್ನೂ ಒಂದು 2-3 ಸಿನಿಮಾ ಒಪ್ಕೊತಾ ಇದ್ದೀನಿ. ಖಜೋರ್ ಅಂದ ತಕ್ಷಣ ಏಯ್ ಖಜೂರ್ ಎತ್ತಾಲೇ, ನೀನು ಹುಟ್ಟಕ್ಕೆ ಮುಂಚೆನೇ ನಂಗೆ 18 ವಯಸ್ಸು. ಅಲ್ಲ, ನೀವು ಇಷ್ಟಿದ್ರೂ ಡೈಲಾಗ್ ಮಾತ್ರ ಆ ಮಟ್ಟಕ್ಕೆ. ಡೈಲಾಗ್ ಮಾತ್ರ ಆ ಮಟ್ಟಕ್ಕೆ ಅಷ್ಟಿರಬೇಕು, ಇಲ್ಲಾಂದರೆ ವೇಸ್ಟ್ ಆಗಿಬಿಡುತ್ತೆ. ಸಿನಿಮಾ ಮಾಡಿ ವೇಸ್ಟ್ ಆಗಿಬಿಡುತ್ತೆ. ಡೈಲಾಗ್ ಹೈಯಾಗಿರಲಿ, ನಾವು ಲೋ ಲೆವೆಲಲ್ಲಿ ಕಾಣಿಸಿದ್ರು ಡೈಲಾಗ್ ಹೈಯಲ್ಲಿ ಇರಲಿ. ಅದಕ್ಕೆ ನಾನು ಹೆಸರು ಇಷ್ಟುದ್ದ ಇಟ್ಕೊಂಡ್ಬಿಟ್ಟಿದ್ದೀನಿ, ಅನಂತ ಪದ್ಮನಾಭ. ಇಟ್ಕೊಂಡಿದ್ದೀನಿ ಅಲ್ಲ, ಇಟ್ಟಿರೋದು ನಮ್ಮ ತಂದೆ ತಾಯಿ. ಅದಕ್ಕೆ ಟೈಗರ್ ಅನಂತ್. ಎನಿವೆ, ಈಗಾಗಲೇ ಒಂದು 42 ಸಿನಿಮಾ ಆಗಿದೆ ಅಲ್ಲ ನಿಮ್ಮದು? 42 ಆಗಿದೆ. ಸೊ ಈ ವರ್ಷಕ್ಕಂತೂ 50 ಮೋರ್ ದೆನ್ 50 ಮಾಡೋಣ ಅಂತ ಪ್ಲಾನಲ್ಲಿದೆ. ವೆರಿ ನೈಸ್, ಖುಷಿ ಆಯಿತು. ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಸಿನಿಮಾಗಳು ಕೊಡಿ ಹಿಂಗೆ. ಖಂಡಿತವಾಗ್ಲೂ ಕೊಡ್ತೀನಿ. ನಮ್ಮನ್ನ ನೋಡಿ ಎಂಕರೇಜ್ ಮಾಡಿ ಅಷ್ಟೇ. ಥ್ಯಾಂಕ್ ಯು. ಅಬ್ಬಬ್ಬಾ, ತಲೆ ತಗ್ಸಿ ನಿಮ್ಮ ಜೊತೆ ಮಾತಾಡಿದ್ದಾಯಿತು. ನೀವು ಎಲ್ಲಿ ನೋಡಿದ್ರು ತಲೆ ಎತ್ತಿ ಮಾತಾಡ್ತೀರಿ. ಆ್ಯಂಡ್ ಥ್ಯಾಂಕ್ ಯು. ಸೊ ಹೀಗೆ ಮಾತಾಡ್ಬಿಡೋಣ ಒಂದ್ಸರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಏನಂತೀರಾ? ಎಂಥ ಪ್ರತಿಭೆ ಅಲ್ವಾ? ಬೆಳ್ಳುಳ್ಳಿ ಕಬಾಬ್ ಚಟಾಪಟ. ಓಕೆ. ಸೊ ಅನಂತ್ ಅವ್ರು ಮಾತಾಡಿದ್ರಲ್ಲ ಇಷ್ಟೊತ್ತು, ಅವರ ಅಪ್ಕಮಿಂಗ್ ಮೂವೀಸ್ ಅಂತೂ ಸಿಕ್ಕಾಬಟ್ಟೆ ಇದೆ. ಅದತ್ರ 50 ಸಿನಿಮಾ ಮುಗಿಸ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಒಳ್ಳೆ ವಿಶಸ್ ಇದೆ ಅವ್ರಿಗೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ನೀವು ಕೂಡ ಎಲ್ಲ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ.